ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು Insta360 Flow AI ಪವರ್ಡ್ ಸ್ಮಾರ್ಟ್ಫೋನ್ ಸ್ಟೆಬಿಲೈಸರ್ ಗಿಂಬಲ್ನ ನಿಮಗೆ ಅನ್ಬಾಕ್ಸ್ ಮತ್ತು ಇದರ ರಿವ್ಯೂನ ಕೊಡೋಕ್ಕೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೀವೇನಾದರೂ ಐಡಿಯಾ ಇದ್ದರೆ, ನೀವು ಈ ಗಿಂಬಲ್ನ ತೊಗೊಳ್ಳೋ ಏನಾದರೂ ಐಡಿಯಾ ಇದ್ದರೆ, ಸೊ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಬಾಕ್ಸ್ ಒಳಗಡೆ ಏನಿದೆ, ಏನೇನು ಕೊಡ್ತಾರೆ ಆಕ್ಸೆಸರೀಸ್ ಇದ್ರ ಜೊತೆಗೆ, ಆ್ಯಂಡ್ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೊಳ್ಳೋದು, ಯಾವ ರೀತಿ ಯೂಸ್ ಮಾಡೋದು ಅಂತ ಎಲ್ಲ ಕಂಪ್ಲೀಟಾಗಿ ವಿಡಿಯೋನ ನಾನು ಮಾಡ್ತೀನಿ. ಸೊ ದಯವಿಟ್ಟು ನೀವು ಎಲ್ಲೂ ಸ್ಕಿಪ್ ಮಾಡ್ದಿರಾ ಈ ವಿಡಿಯೋ ನೀವು ನೋಡಿದ್ರೆ ನಿಮ್ಗೆ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾವು ಅನ್ಬಾಕ್ಸ್ ಮಾಡಿಬಿಡೋಣ. ಕವರ್ನ ತೆಗೆದು ಇನ್ ದ ಬಾಕ್ಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಏನೇನಿದೆ ಅಂತ. ಸೊ ನೋಡೋಣ. ಆ್ಯಂಡ್ ಇದು ಯಾವ್ಯಾವುದು ಅಂದರೆ ಇದು ಸ್ಪೆಸಿಫಿಕೇಷನ್ ಏನೇನು ಅಂತ ನೋಡೋದಾದರೆ 3 ಆಕ್ಸಿಸ್ ಸ್ಟೆಬಿಲೈಸೇಷನ್ನು, ಡೀಪ್ ಟ್ರ್ಯಾಕು 3.0, ಫೋಲ್ಡಬಲ್ ಆ್ಯಂಡ್ ಪೋರ್ಟೇಬಲ್ಲು, 1 ಸ್ಟೆಪ್ ರ್ಯಾಪಿಡ್ ಡೆಪ್ಲಾಯ್ ಆ್ಯಂಡ್ ಆಟೋ ಮೋಡು ಮತ್ತು AI ಪವರ್ಡ್ ಎಡಿಟಿಂಗು, ಮ್ಯಾಗ್ನೆಟಿಕ್ ಡಿಸೈನು, ಬಿಲ್ಟ್ ಇನ್ ಸೆಲ್ಫಿ ಸ್ಟಿಕ್ ಆ್ಯಂಡ್ ಟ್ರೈಪೋರ್ಡು, ಆಲ್ ಡೇ ಬ್ಯಾಟರಿ ಲೈಫ್, ಸ್ಮಾರ್ಟ್ ವೀಲು. ಇದರ ಸ್ಪೆಸಿಫಿಕೇಷನ್ ಇದಾಗಿದೆ. ಸೊ ಬನ್ನಿ ಒಳಗಡೆ ಬಾಕ್ಸ್ ಒಳಗಡೆ ಏನಿದೆ ಅಂತ ನೋಡೋಣ. ಆ್ಯಂಡ್ ಬಾಕ್ಸ್ ಒಳಗಡೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನಾವು ಡೈರೆಕ್ಟಾಗಿ ಒಳಗಡೆ ಹೋಗ್ಬಿಟ್ಟು ನೋಡೋಣ ಏನೇನು ಸಿಗುತ್ತೆ ಬಾಕ್ಸ್ ಒಳಗಡೆ ಅಂತ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಬಾಕ್ಸ್ನ ಓಪನ್ ಮಾಡೋಕ್ಕೆ, ಏನೇನು ಸಿಗ್ಬೋದು ಅಂತ. ಹೆಂಗೆ ಗುರು ಇದು? ಓಕೆ. ಓ, ನಾನು ವೆಯ್ಟ್ ಮಾಡಿದೆ, ಇದು ಬ್ಲ್ಯಾಕ್ ಬಂದಿದೆಯಲ್ಲ, ಹೆಂಗಿದು? ಇದು ಮಾತ್ರ ಬ್ಲ್ಯಾಕ್ ಅನಿಸುತ್ತೆ, ವೈಟು ಬಾಡಿ ಇರುತ್ತೆ. ಓಕೆ, ಗ್ರೇ ಬಂದಿದೆ ಆ್ಯಕ್ಚುಲಿ. Insta360 Flow ನೋಡಿ ಫ್ರೆಂಡ್ಸ್, ಇದು ಬ್ಯಾಟ್ರಿ. ಓಕೆ, ಇದರ ಬಗ್ಗೆ ಆಮೇಲೆ ಮಾತಾಡೋಣ. ಸ್ವಲ್ಪ ವೆಯ್ಟ್ ಇದೆ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ಸೂಪರ್ಬಿಗಿದೆ ಅಂತಲೇ ಹೇಳ್ಬೋದು. ಬಾಕ್ಸ್ ಒಳಗಡೆ ಏನಿದೆ ಅಂತ ಫಸ್ಟು ನೋಡ್ಬಿಡೋಣ. ಇದು ಗಿಂಬಲ್ ಆಕ್ಸೆಸರಿ ಬಾಕ್ಸು. ಸ್ಟಿಕ್ಕರ್ ಹಾಕಿದ್ದಾರೆ, ಸ್ಟಿಕ್ಕರ್ ಕಿತ್ತಾಕಬೇಕು. ಇದು ಮೊಬೈಲ್ ಹೋಲ್ಡರು. ಆ್ಯಕ್ಚುಲಿ ಇದು ಮ್ಯಾಗ್ನೆಟಿಕ್ ಹೋಲ್ಡರ್ ಅಂತ ಹೇಳ್ಬೋದು. ಫುಲ್ಲು ಟೈಟ್ ಆಗಿದೆ. ಓಕೆ, ನೈಸ್. ಮೇ ಬಿ ಇದು ಚಾರ್ಜಿಂಗ್. ಓಕೆ, ಚಾರ್ಜಿಂಗ್ದು ಇದು. ಇದರೊಳಗಡೆ ಖಾಲಿ ಇದೆ. ಇದು ವ್ಯಾರಂಟಿ ಕಾರ್ಡು ಆ್ಯಂಡ್ ಸೇಫ್ಟಿ ಗೈಡ್ಲೈನ್ಸು ಆ್ಯಂಡ್ ಕ್ವಿಕ್ ಸ್ಟಾರ್ಟ್ ಗೈಡ್ ಇದು. ಓಕೆ ಫ್ರೆಂಡ್ಸ್, ಇದು ಗ್ರಿಪ್ಪರ್ ಆ್ಯಕ್ಚುಲಿ ಇದ್ರದ್ದು. ಇದು ಪೌಚು, ಇದನ್ನು ಕ್ಯಾರಿ ಮಾಡೋ ಪೌಚ್ ಇದು. ಬನ್ನಿ ಈಗ ಇದ್ರ ಬಗ್ಗೆ ನೋಡೋಣ. ಫ್ರೆಂಡ್ಸ್, ಇದಕ್ಕೆ ಕನೆಕ್ಟ್ ಮಾಡೋಕ್ಕೆ ಇದು ಥರ್ಡ್ ಪಾರ್ಟಿ ಅನ್ನೋ ಆ್ಯಪ್ ಇದೆ. ಅದು ಯಾವುದು ಅಂದರೆ Insta360 ಅನ್ನೋ ಆ್ಯಪ್ ಇದೆ. ಸೊ ಅದನ್ನು ನಾವು ಡೌನ್ಲೋಡ್ ಮಾಡ್ಕೊಂಬಿಡೋಣ. ಫ್ರೆಂಡ್ಸ್, ಡೌನ್ಲೋಡ್ ಆಗಿದೆ. ಸೊ ಬನ್ನಿ ಓಪನ್ ಮಾಡೋಣ. ಇದನ್ನು ಕೇಳ್ತಾ ಇದ್ದೆ. ಓಕೆ, ಕೆಲವೊಂದು ಆ್ಯಪ್ ಪರ್ಮಿಷನ್ ಕೇಳ್ತಾ ಇದೆ, ನಾನು ಓಕೆ ಅಂತ ಕೊಟ್ಟಿದ್ದೀನಿ. ಫಸ್ಟು ಡೈರೆಕ್ಟಾಗಿ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಆ್ಯಪಿಗೆ ಬನ್ನಿ. ಗಾಟ್ ಇಟ್. ಅಪ್ಲೋಡ್ ಫಾರ್ಮ್ಯಾಟ್ ಫೈಲ್ ಡಿವಿಷನ್ ಕೆಲವೊಂದು ಅಪ್ಲಿಕೇಶನ್ ಡೌನ್ಲೋಡ್ ಆಯಿತು ಇದಕ್ಕೆ.
ಸೊ ಅದು ಅಪ್ಲೋಡ್ ಆಗ್ತಾಯಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ನೀವು. ಫರ್ಮ್ವೇರ್ ಅಪ್ಲೋಡ್ ಆಯಿತು. ಈಗ ಪ್ಲೀಸ್ ರೀಕನೆಕ್ಟ್ ದ ಡಿವೈಸ್ ಅಂತ ಕೊಡೋಣ. ಕನೆಕ್ಟೆಡ್ ಡಿಫ್ರೆಂಟ್ ಡಿವೈಸ್. ಫ್ರೆಂಡ್ಸ್, ನೀವು ಅನ್ಬಾಕ್ಸ್ ಮಾಡಿದ್ದನ್ನ ನೋಡಿದರೆ ಈಗ ಹೆಂಗೆ ಸೆಟಪ್ ಮಾಡೋದು ಅಂತ ನೋಡೋಣ. ಈ ಕ್ಲ್ಯಾಂಪ್ ಇದೆ, ಈ ಕ್ಲ್ಯಾಂಪ್ನ ನಾವು ಕರೆಕ್ಟಾಗಿ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಇಲ್ಲಿ ಬರುತ್ತಲ್ಲ, ಹಿಂಗೆ ಲಾಕ್ ಮಾಡಬೇಕು. ಆ್ಯಂಡ್ ಇದನ್ನು ಕರೆಕ್ಟಾಗಿ ಸೆಂಟ್ರಿಗೆ ಹಾಕಬೇಕು. ಈ ಆ್ಯಪಲ್ ಅನ್ನೋದು ಇಲ್ಲಿ ಕ್ಲೀನಾಗಿ ಹಿಂಗೆ ಕೂತ್ಕೋಬೇಕು. ಆ್ಯಂಡ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನಿಮ್ಗೆ ಕಾಣಿಸುತ್ತೆ ನೋಡಿ, ಇಲ್ಲಿ ಕ್ಯಾಮ್ರಾ ಈ ಸೈಡಲ್ವ ಕ್ಯಾಮ್ರಾ ಇರೋದು, ಕ್ಯಾಮ್ರಾ ಈ ಕಡೆ ಇದ್ದಂಗೆ ಈ ಮುಖಾಂತರನೇ ಹಾಕಬೇಕು. ಕರೆಕ್ಟಾಗಿ ಸೆಂಟ್ರಿಗೆ ಹಾಕಬೇಕು. ಅಕಸ್ಮಾತ್ ನೀವು ಮೇಲೆ ಕೆಳಗೆ ಹಾಕಿದ್ರೆ ಇದು ಗಿಂಬಲು ಸರಿಯಾಗಿ ಸಪೋರ್ಟ್ ಆಗೋಲ್ಲ. ಸಪೋರ್ಟ್ ಇನ್ ದ ಸೆನ್ಸ್ ಕರೆಕ್ಟಾಗಿ ಕೆಲಸ ಮಾಡಲ್ಲ. ಇದನ್ನು ಹಿಂಗೆ ಹಾಕ್ಕೊಂಡ್ವಿ. ನೆಕ್ಸ್ಟ್ ಈಗ ನಿಮಗಿಲ್ಲೇ ಮೆನ್ಷನ್ ಮಾಡಿರ್ತಾರೆ, ಕ್ಲೀನಾಗಿ ನೋಡಿ ಎಳಿಬೇಕು. ಇದನ್ನು ಕೆಳಗಡೆ ತಗೋಬೇಕು. ಹಿಂಗೆ ಟ್ವಿಸ್ಟ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ನೋಡಿ, ಆಟೋಮೆಟಿಕ್ ಆನ್ ಆಗುತ್ತೆ. ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಆ್ಯಕ್ಚುಲಿ ನಾನು ನಿಮಗೆ Insta360 Flow ಡಿಟೆಕ್ಟರ್ ಅಂತ ನೀವು ಕಾಣಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಆ್ಯಕ್ಚುಲಿ ನಾನು ನಿಮಗೆ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಳಿದೆ ಅನಿಸುತ್ತೆ. ಆ್ಯಪ್ ಸ್ಟೋರಲ್ಲಿ ಹೋಗ್ಬಿಟ್ಟು ನೀವು Insta360 ಅಂತ ಹೊಡೆದ್ರೆ ಇಲ್ಲೇ ಬಂದುಬಿಡುತ್ತೆ. ಸೊ ಆ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಬನ್ನಿ ಇದನ್ನು ಕನೆಕ್ಟ್ ಮಾಡೋಣ. ಕರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಇದೆಯಲ್ಲ, ಲಾಕ್ ಹತ್ರ ಕರೆಕ್ಟಾಗಿ ಇಟ್ಕೋಬೇಕು. ನೋಡ್ತಾ ಇದ್ದೀರಾ ನೀವು, ಇದೆಯಲ್ಲ Insta360, ಇದನ್ನು ಓಪನ್ ಮಾಡಿ. ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು ನೀವು. ಕನೆಕ್ಟ್ ಆಗಿದೆ. ಸೊ ನಾವೀಗ ಆ್ಯಪ್ಗೆ ಹೋಗಿ ಇದು ಮಾಡೋಣ. ಕನೆಕ್ಟ್ ಆಯಿತು. ಸೊ ನೋಡಿದ್ರಲ್ಲ, ಹಿಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ಈಸಿ. ಸೊ ನಮಗೆ ಇದರಲ್ಲಿ ಗೈಡು ಮತ್ತು ಪ್ರತಿಯೊಂದನ್ನು ತೋರಿಸುತ್ತೆ. ಆ್ಯಂಡ್ ನಾವು ಇದನ್ನು ಟ್ರೈಪಾಡ್ ಮುಖಾಂತರ ಹಾಗೂ ಯೂಸ್ ಮಾಡ್ಕೋಬೋದು. ಯಾಕಂದರೆ ಇಲ್ಲಿ ಇದೆ ನೋಡಿ, ಹಿಂಗೆ ಓಪನ್ ಮಾಡಿ, ಇಲ್ಲಿ ಇನ್ನೂ ಒಂದು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ರೆ ಹಿಂಗೆ ಓಪನ್ ಆಗುತ್ತೆ. ಸೊ ನಾವೀಗ ಟ್ರೈಪಾಡ್ ಥರನೂ ನಾವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಸೆಲ್ಫಿ ಸ್ಟಿಕ್ ಥರನೂ ನಾವು ಯೂಸ್ ಮಾಡ್ಕೋಬೋದು. ಹಿಂಗೆ ಹೇಳಿದ್ರೆ ನೋಡಿ, ಸೆಲ್ಫಿ ಸ್ಟಿಕ್ಕಾಗೂ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲಿ ನಾವು ಟ್ವಿಸ್ಟ್ ಕೂಡ ಮಾಡ್ಕೋಬೋದು, ಯಾವ ರೀತಿ ಆದ್ರೂ ನೋಡಿ, ಹಿಂಗೆ ಟ್ವಿಸ್ಟ್ ಕೂಡ. ಸ್ವಲ್ಪ ಹಾರ್ಡ್ ಇದೆ. ಸೊ ಇದನ್ನು ಟ್ರೈಪಾಡ್ ಮುಖಾಂತರ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಕ್ಲೋಸ್ ಕೂಡ ಮಾಡ್ಬೋದು. ಸೊ ಆಮೇಲೆ ಎಕ್ಸ್ಟ್ರಾ ನಿಮಗೆ ಇದು ಸ್ವಲ್ಪ ಚಿಕ್ಕದಾಗಿ, ಅಂದರೆ ಕಂಫರ್ಟಾಗಿ ಹಿಡ್ಕೊಳಕ್ಕಾಗಲ್ಲ. ಸೊ ನೀವು ಇದನ್ನು ಓಪನ್ ಮಾಡಿ ಹಿಂಗಾದ್ರೂ ಆರಾಮಾಗಿ ಹಿಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಇದಕ್ಕೆ ಏನೇನು ಕೊಟ್ಟಿದ್ದಾರೆ ಅಂದರೆ, ಇಲ್ಲೊಂದು ಝೂಮ್ ವೀಲ್ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಝೂಮ್ ಆಗ್ತಾ ಇರೋದು. ಹಿಂಗೆ ವೀಲ್ ತಿರುಗಿಸಿದ್ರೆ ಝೂಮು ಇನ್ನೂ ಔಟು ಆಗ್ತಾ ಇರುತ್ತೆ. ಸೊ ಅದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದೆಗಡೆ ಟ್ರಿಗರ್ ಕೊಟ್ಟಿದ್ದಾರೆ. ಹಿಂಗೆ ಟ್ರಿಗರ್ ಅಡ್ಜಸ್ಟ್ ಮಾಡಿದ್ರೆ ಡಬಲ್ ಸೈಡು ಅದು ಆಟೋಮೆಟಿಕ್ಕಾಗಿ ಅಡ್ಜಸ್ಟ್ಮೆಂಟ್ ಸೆಂಟರ್ ಆಗುತ್ತೆ. ಲಾಕ್ ಆಯಿತು. ಫ್ರೆಂಡ್ಸ್, ಇನ್ನು ಇದರಲ್ಲಿ ನಮಗೆ 3 ಮೋಡ್ ಸಿಗುತ್ತೆ. ಒಂದು ಆಟೋ ಮೋಡು, ಒಂದು ಎಫು, ಆ್ಯಂಡ್ ಇನ್ನೊಂದು FPF ಆ್ಯಂಡ್ FPV, 3 ಮೋಡ್ ಸಿಗುತ್ತೆ. ಇದನ್ನು ನಾವು ಯಾವ ರೀತಿ ಆಪ್ರೇಟ್ ಮಾಡ್ಕೋಬೇಕು ಅಂದರೆ, ಜಸ್ಟ್ ಹಿಂಗೆ ಸ್ಲೈಡ್ ಮಾಡಿದ್ರೆ ಇದು ಸ್ಲೈಡ್ ಆಗುತ್ತೆ ನೋಡಿ, ಈ ರೀತಿ. ಈ ರೀತಿ ಕೆಲಸ ಮಾಡುತ್ತೆ. ಆ್ಯಂಡ್ ಇದ್ರ ಹಿಂದೆ ಒಂದು ಟ್ರಿಗರ್ ಇದೆ. ಸೊ ಟ್ರಿಗರ್ ಅನ್ಕೊಂಡ್ರೆ ಫೋಕಸ್ಸು, ಆಟೋ ಫೋಕಸ್ಸು ಎಲ್ಲ ರೀಸೆಂಟರ್ ಎಲ್ಲ ಕ್ಲೀನಾಗಿ
ಟ್ರಿಗರಲ್ಲೇ ನಾವು ಕಂಟ್ರೋಲ್ ಮಾಡ್ಕೊಬೋದು. ಫ್ರೆಂಡ್ಸ್, ಈಗ ನಾನು ಗಿಂಬಲಲ್ಲಿ ಶೂಟ್ ಮಾಡ್ತಾ ಇರೋದು. ಗಿಂಬಲ್ ಶಾಟ್ಸ್ ಹೇಗಿರುತ್ತೆ ಅಂತ ನಾನು ತೋರ್ಸೋಕ್ಕೆ ಅಂತ ಒಂದು ಟ್ರಯಲ್ ನೋಡ್ತಾ ಇದ್ದೀನಿ. ನೋಡೋಣ. ನೋಡ್ತಾ ಇರ್ಬೋದು ಗಿಂಬಲ್ ಶಾಟ್ಸ್ ಇದು. ಯಾವ ರೀತಿ ಸ್ಟೆಬಿಲೈಸೇಷನ್ ಕಂಟ್ರೋಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು Insta360 ಗಿಂಬಲ್ನ ಫುಟೇಜ್ ಆಗಿರ್ಬೋದು. ಇದು ನೀವು ನೋಡ್ತಾ ಇರೋದು. ಇದು ಸ್ವಲ್ಪ ವಾಕ್ನ ಸ್ಪೀಡ್ ಮಾಡ್ತಾ ಇದ್ದೀನಿ, ನೋಡೋಣ. ಪೋರ್ಟ್ರೈಟು ಮತ್ತು ವೈಲ್ಡ್ ಸ್ಕ್ರೀನು ಮೂಡನ್ನ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು 4 ಮೋಡ್ಸ್ ಇದೆ: ಆಟೋ, ಎಫು, ಪಿ ಎಫು ಆ್ಯಂಡ್ FPV. 4 ಮೋಡ್ ಇದೆ. ಮತ್ತು ಇದು ಝೂಮ್ ವೀಲ್. ಇಲ್ಲೊಂದು ಟ್ರಿಗರ್ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟೂ ಗಿಂಬಲ್ಲು ವಿಡಿಯೋ ಆಗಿತ್ತು. ಸೊ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವೇನೂ ಮಾತಾಡೋಕ್ಕಾಗಲ್ಲ. ನಾವು ಸೆಲ್ಫಿ ಸ್ಟಿಕ್ ಆಗು ಯೂಸ್ ಮಾಡ್ಬೋದು ಆ್ಯಂಡ್ ಟ್ರೈಪೋಡ್ ಆಗೋದನ್ನು ನಾವು ಇದನ್ನು ಯೂಸ್ ಮಾಡ್ಕೊಬೋದು. ಸೊ ಒಂದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪು, ಅಂದರೆ ಫುಲ್ ಡೇ ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿ ಬಗ್ಗೆ ಯಾವುದೇ ರೀತಿ ನಮಗೆ ತಲೆನೋವು ಇರಲ್ಲ. ಆ್ಯಂಡ್ ಇಲ್ಲಿ ನಾವು ಚಾರ್ಜ್ ಮಾಡ್ಕೋಬೋದು. ಆ್ಯಂಡ್ ಇವನ್ ನಾವು ಇಲ್ಲಿ ಮೊಬೈಲ್ ಚಾರ್ಜ್ ಕೂಡ ಮಾಡ್ಕೊಬೋದು. ಆ್ಯಂಡ್ ಸ್ಪಾಟ್ಲೈಟ್ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೋದು. ಅದು ಸಪ್ರೇಟಾಗಿ ತಗೋಬೇಕು. ಆ್ಯಂಡ್ ಕ್ರಿಯೇಟರ್ಸ್ ಕಿಟ್ ಅಂತ ಒಂದಿದೆ. ಸೊ ಅದನ್ನು ತಗೊಂಡು 20,000 ಆಗುತ್ತೆ. ಸೊ ಅದನ್ನು ಕೂಡ ನಾವು ಪರ್ಚೇಸ್ ಮಾಡ್ಬೋದು. ಅದರಲ್ಲಿ ಸ್ಪಾಟ್ಲೈಟ್ ಫ್ರೀಯಾಗಿ ಸಿಗುತ್ತೆ. ಅದರಲ್ಲೇ ಇದರಲ್ಲಿ ನನಗೆ ಸಿಕ್ಕಿರಲಿಲ್ಲ, ಯಾಕಂದರೆ ಇದು ನಾನು 15,000 ಏನೋ ಆಯಿತು ಇದ್ರ ಪ್ರೈಸ್ ಬಂದು. ಸೊ ಹಾಗಾಗಿ ಅದರಲ್ಲಿ ಸಿಕ್ಕಿರಲಿಲ್ಲ. ಸೊ ಇದಿಷ್ಟು Insta360 Flow AI ಪವರ್ಡ್ ಸ್ಮಾರ್ಟ್ಫೋನ್ ಸ್ಟೆಬಿಲೈಸರ್ ಗಿಂಬಲ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ದಯವಿಟ್ಟು ಇಷ್ಟ ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇದೇ ರೀತಿ ನಿಮಗೆ ಹೊಸ ವಿಡಿಯೋನ ನಾನು ತರೋಕ್ಕೆ ಅನುಕೂಲ ಆಗುತ್ತೆ ನಿಮ್ಮ ಮೋಟಿವೇಟಿಂದ. ಸೊ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.